In commemoration of 134th birth anniversary of the great social reformer, architect of Indian Constitution, Dr. B.R. Ambedkar. Dr. B.R. Ambedkar Prachara Samiti has organized a free health camp from R.L. Jarappa Hospital and Research Center, Tamka, Kolar. Today the camp will be inaugurated by DKL Gram Panchayati Chairman Lion Dr. J. Suresh. As a token of love, affection and appreciation, I request Dr. B.R. Ambedkar Prachara Samiti Founder President Savita N. Babu to honor Lion Dr. J. Suresh. ಬಾಬು ಮತ್ತು ಚೀಫ್ ಪ್ಯಾಟ್ರನ್ ಸೇದುರಾಮನ್ ನಮ್ಮ ಬ್ರದರ್ ಅಬ್ಲಿಂಗ್ ಬ್ರದರ್ ಕರುಣಾಮೂರ್ತಿ ಅವರು ಮತ್ತು ಅನ್ಬಳಗನವರ ನೇತೃತ್ವದಲ್ಲಿ R.L. ಜಾಲಪ್ಪ ವತಿಯಿಂದ ಮೊಬೈಲ್ ಹೆಲ್ತ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದಾರೆ. ಡಾಕ್ಟರ್ ಕಾರ್ತಿಕ್ ನೇತೃತ್ವದಲ್ಲಿ R.L. ಜಾಲಪ್ಪ ಟೀಮ್ PRO ಗಂಗರಾಜ್ ಎಲ್ಲ ಸೇರಿ ಇವತ್ತು ನಮ್ಮ ಆಲದ ಮರ DKL ಪ್ಲಾಂಟೇಶನಲ್ಲಿ ಈ ಕ್ಯಾಂಪನ್ನು ಹಮ್ಮಿಕೊಂಡಿದ್ದಾರೆ. ಸುಮಾರು ಜನಕ್ಕೆ ಇದಕ್ಕೆ ಒಳ್ಳೆಯದಾಗಬೇಕು, ಎಲ್ಲ ಯೂಸ್ ಮಾಡಬೇಕು, ಪ್ರತಿಯೊಬ್ಬರು ಇದನ್ನು ಉಪಯೋಗಿಸ್ಕೋಬೇಕು. ಯಾಕಂದರೆ ನಾವೆಲ್ಲ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಹಾಸ್ಪಿಟ್ಲಿಗೆ ಹೋಗಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕಾತ್ಕೊಂಡು ಬರ್ತೀವಿ. ಈಗ ಮನೆ ಬಾಗಿಲಿಗೆ ಬಂದಿದೆ, ಎಲ್ಲರೂ ಅದನ್ನು ಯೂಸ್ ಮಾಡ್ಕೋಬೇಕಂತ ಹೇಳಿ. Good morning to everybody. Jai Bhim. In commemoration of 134th birth anniversary of the greatest social reformer, architect of Indian Constitution, Dr. B.R. Ambedkar. The Dr. B.R. Ambedkar Prachara Samiti has organized a free health camp from R.L. Jarappa Hospital and Research Center for the benefit of in and around residents of DKL Gram Panchayat. Today this camp has been opened by our most respected DKL Gram Panchayat Chairman Lion Dr. J. Suresh as a token of love, affection and appreciation for his service. I request the President, Founder President of Dr. Prachara Samiti N. Babu to honor him. I request our Vice President Anbalagan to honor the Chief Patron of Dr. Ambedkar Social Secular Forum, Sethuraman. To honor the Chief Doctor from R.L. Jarappa Hospital and Research Center, Dr. Karthik. Now I request the PRO Gangaraj. Without his cooperation, this camp would not have been succeeded. He has taken much effort. Yesterday also he came and inspected, so we honor him on our behalf. President of Nam Tamil Kala Ilakya Panpatu Pasarai Noble Charitable Trust, they are also conducting many camps for the benefit of KJ population.
At the same time, I request Dr. Ambedkar Academy and Noble Charitable Trust. Thank you very much, sir. Now I request the end of the day, J. Suresh, the chairman, Dikali Gram Panchayat, and also our chief patron, Sethuraman, to inaugurate the camp. ಎಲ್ರಿಗೂ ನಮಸ್ಕಾರ. ಬೆಳಗಿನ ಜಾವಿನ ಶುಭೋದಯಗಳು. ನಾವು RL ಜಾಲಪ್ಪ ಅವರ ಆಸ್ಪತ್ರೆಯಿಂದ ಒಂದು ಆಲದ ಮರ ಹತ್ರ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಬಾಬು ಸರ್ ಅವರ ಒಂದು ಮನವಿ ಮತ್ತು ಅಲೆಕ್ಸಾಂಡರ್ ಅಂತಿದ್ರು ಅವರ ಮೇರೆಗೆ ಈ ಆಲದ ಮರ ಹತ್ರ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಬಸ್ಸಿನಲ್ಲಿಯೇ ಉಚಿತವಾಗಿ BP ಶುಗರನ್ನು ಬಸ್ನಲ್ಲೇ ಮಾಡಿಕೊಡಲಾಗುತ್ತದೆ. ಅದೇ ರೀತಿಯಾಗಿ ಮತ್ತು ECG ಸಹ ಬಸ್ನಲ್ಲೇ ಮಾಡಲಾಗುತ್ತದೆ. ಎಲ್ಲ ಸಾರ್ವಜನಿಕರಿಗೂ ಉಚಿತವಾಗಿ ಔಷಧಿಗಳನ್ನು ಮತ್ತು ಮದ್ದುಗಳನ್ನು ನೀಡುತ್ತೇವೆ. ಅದೇ ಜೊತೆಯಾಗಿ 3 ಉಚಿತ ಡಾಕ್ಟರ್ಗಳೆಲ್ಲ ಇದ್ದಾರೆ. ಯಾವುದೇ ರೀತಿ ₹1 ಸಹ ತಗೊಳ್ಳಲ್ಲ. ಉಚಿತವಾಗಿ ನೀವು ಸೇವೆಯನ್ನು ಮಾಡ್ತಾ ಇದ್ದೀವಿ. ಯಾವುದೇ ಉಚಿತ ಚಿಕಿತ್ಸೆ ಪಡ್ಕೊಂಡಿಲ್ಲ ಬೇಕಾಗಿ ಅವರಿಗೆ ಪ್ರತ್ಯೇಕವಾಗಿ ನಮ್ಮ ಹಾಸ್ಪಿಟಲ್ ಬಂದು ಅಲ್ಲಿ ಆಪರೇಷನ್ ಸಹ ಉಚಿತವಾಗಿ ನಾವು ನೀಡಲಾಗುತ್ತದೆ. ಈ 2 ಮಾತುಗಳು ಹೇಳಲು ಡಾಕ್ಟರ್ ಬಾಬಾ ಸಾಹೇಬ್ B.R. ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಪ್ರಯುಕ್ತ ನಮ್ಮ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಉಚಿತ ಆರೋಗ್ಯ ಸೇವೆಯನ್ನು ಈ ಭಾಗದ ಟಿಕೆಹಳ್ಳಿ ಪ್ಲಾಂಟೇಷನ್ನ ನಾಗರಿಕ ಬಂಧುಗಳಿಗೆ ನಾವು ನೀಡಬೇಕಂತ ನಮ್ಮಗಳ ಮನದಾಸೆ ಆಗಿತ್ತು. ಆದರೆ 14ನೇ ತಾರೀಕು ನಾವು ಈ ಕ್ಯಾಂಪನ್ನು ಮಾಡಬೇಕು ಅಂತಕ್ಕಂಥದ್ದು ಇವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ RL ಜಾಲಪ್ಪ ಸಂಸ್ಥೆಗೆ. ಅವರು ಅವತ್ತು ಹಾಲಿಡೇ ಇರೋದ್ರಿಂದ ರಜಾ ದಿನಗಳಲ್ಲಿ ನಮ್ಮ ಕ್ಯಾಂಪು ಅವೈಲಬಲ್ ಇರೋದಿಲ್ಲ. ಮತ್ತು ಯಾವ ವರ್ಕಿಂಗ್ ಡೇಯಲ್ಲಿ ಕರೆದ್ರೆ ನಾವು ಯಾವತ್ತು ಬೇಕಾದ್ರೂ ಕೊಡ್ತೀವಿ ಅಂತ 17ನೇ ತಾರೀಕು ನಮಗೆ ಅಪಾಯಿಂಟ್ಮೆಂಟನ್ನು ಕೊಟ್ಟಿದ್ದರು. ಅದೇ ಕಾರಣದಿಂದ ಇವತ್ತು ಎಲ್ರಿಗೂ ಕೂಡ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಒಂದು ಮಾರ್ಗದರ್ಶನ ದಾರಿ ಸಿಗಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶವನ್ನು ಇಟ್ಕೊಂಡು ಒಳ್ಳೆಯದಾಗಲಿ ಅಂತಕ್ಕಂಥ ಎಲ್ರಿಗೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗಲಿ. ಇಲ್ಲಿ ಕಣ್ಣಿನ ಪರೀಕ್ಷೆ ಮತ್ತು ECG, ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ ಮತ್ತು ಎಲ್ಲ ಇಲ್ಲಿ ಏನು ಡಾಕ್ಟರ್ಸ್ ಏನು ಬಂದಿದ್ದಾರೆ ಒಳಗಡೆ ಏನೇನು ಅವೈಲಬಲ್ ಇದೆ ಎಲ್ಲ ಕೂಡ ಸಾರ್ವಜನಿಕರು ಉಪಯೋಗಿಸ್ಕೋಬೇಕು. ಮುಂದೆ ಇಲ್ಲಿ ಏನು ಕ್ಯಾಂಪಲ್ಲಿ ಏನು ಅವರು ಚಿಕಿತ್ಸೆಯನ್ನು ಪಡೀತಾರೆ ಅವರು ಮೇಲಾಧಿಕಾರಿಗಳ ವಿಚಾರಣೆ ಮೇರೆಗೆ ಅವ್ರ ಸಮಸ್ಯೆ ಕರ್ಕೊಂಡೋಗಿ ಅಲ್ಲಿ ಕೆಲವೊಂದೆಲ್ಲ ಫ್ರೀ ಸಿಗ್ತಕ್ಕಂಥದ್ದನ್ನು ಅವರು ನಡೆಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಡೀತದೆ. ಎಲ್ಲರೂ ಕೂಡ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತೀನಿ.
Dr. B.R. Ambedkar Prachara Samiti, I would like to honor General Secretary of Little Flower School Management, who is always cooperated with us in all functions. So I honor him. Dr. B.R. Ambedkar Prachara Samitiಗೆ ಒಂದು ಮಾರ್ಗದರ್ಶಿಯಾಗಿದ್ದು ನಮಗೆಲ್ಲ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ನಮಗೆ ಕೋಆಪರೇಟ್ ಮಾಡ್ತಾ ಇರುವ ಕೋಲಾರ ಜಿಲ್ಲೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಮುನ್ರಾಜ್ ಅವರು RL ಜಾಲಪ್ಪ ಇಂದ ನಾವು ಅಂಬೇಡ್ಕರ್ ಹುಟ್ಟಿದ ದಿನವನ್ನು ಉದ್ದೇಶಿಸಿ ಒಂದು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಘಾಟನೆಗೆ ಅವರು ಆಗಮಿಸಿಕೆ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಅವರ ರಾಜ್ಕುಮಾರ್ ಟ್ರೆಷರರ್ ಅವರು ಗೌರವಿಸಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ಏನು ಉಚಿತ RL ಜಾಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನ ನಮ್ಮ ಆಲದಮರ ಭಾಗದಲ್ಲಿ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಡಾಕ್ಟರ್ B.R. ಅಂಬೇಡ್ಕರ್ ಪ್ರಚಾರ ಸಮಿತಿಯ ಒಂದು ಆಯೋಜನೆ ಮಾಡಿರತಕ್ಕಂಥದ್ದು. ಡಿಕೆಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಹಳ್ಳಿಗಳು ಹೊಂದಿರತಕ್ಕಂಥ ಪಂಚಾಯಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಬೇಕಾಗಿದೆ. ಏನು ಹಳ್ಳಿ ಭಾಗದಿಂದ ಬಡವರು ಬಗ್ಗಿಗಳು ಬರುವಂಥ ಅವ್ರಿಗೆ ಇವತ್ತು ಏನು ಶುಗರ್ ಇರ್ಬೋದು, ಹಲವಾರು ಸಣ್ಣ ಬಣ್ಣ ಕಾಯಿಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಆಗಿದೆ. ಇದಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ಎತ್ಕೊಂಡು ಡಾಕ್ಟರ್ B.R. ಅಂಬೇಡ್ಕರ್ ಸಮಿತಿಯಿಂದ ಮಾಡ್ತಾ ಇರೋದಕ್ಕೆ ಅವರಿಗೆ ಆ ಸಮಿತಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇದು ನಿರಂತರವಾಗಿ ಈ ಥರ ಜನರ ಒಂದು ಮೂಲಸೌಕರ್ಯಗಳ ಕಾರ್ಯಕ್ರಮಗಳು ಆಗ್ತಾ ಇರಲಿ, ನಿರಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಚಾರ ಸಮಿತಿಯಿಂದ ನಡೀಲಿ ಅಂತ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಆತ್ಮೀಯರೇ, ಇವತ್ತು ನಮ್ಮ ಡಾಕ್ಟರ್ B.R. ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಮೆಡಿಕಲ್ ಕ್ಯಾಂಪ್ ಆಯೋಜನೆ ಮಾಡಿದ್ದಾರೆ. RL ಜಾಲಪ್ಪ ಎಲ್ಲ MB-ನಗರ, ಭಾರತ್ ನಗರ, ಡಿಕೆಹಳ್ಳಿ ಪಂಚಾಯತ್ ಎಲ್ಲ ರೆಸಿಡೆನ್ಸಿ ಎಷ್ಟು ಒಳ್ಳೆಯದು ಅಂತ ಹೇಳಿದರೆ, ಒಂದು ಫ್ರೀ ಆಗಿರುವಂಥ ಮೆಡಿಕಲ್ ಕ್ಯಾಂಪ್, ಉಚಿತ ಬ್ಲಡ್ ಟೆಸ್ಟ್ ಮತ್ತು ಉಚಿತವಾಗಿ ECGs, ಉಚಿತ ಮೆಡಿಸಿನ್ಸ್, ಇದೆಲ್ಲ ಇಲ್ಲದೆ ಇನ್ನೂ ಏನಾದರೂ ಕಾಯಿಲೆ ಇದ್ದರೆ ಉಚಿತವಾಗಿ ಆಪ್ರೇಷನ್ಸು ಹಾಸ್ಪಿಟಲ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರೆ ಇವರಿಗೆಲ್ಲ ಎಷ್ಟು ಧನ್ಯವಾದ ಮಾಡಬೇಕಂತ ಹೇಳಿದ್ರೆ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸಂಘಟನೆಗಳು ಕಟ್ಕೊಂಡಿದ್ರೆ ಬರೀ ಕಟ್ಕೊಂಡಿರೋದಷ್ಟೇ ಅಲ್ಲ, ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರೆ ಆ ಸಂಘಟನೆಗಳಿಗೆ ಒಳ್ಳೆಯದೊಂದು ಹೆಸರು ಬರುತ್ತೆ ಮತ್ತು ಅದು ಉದ್ದೇಶ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲರಿಗೂ ಹೇಳ್ತಾ ಒಂದು ಮಾತು.
commemoration with 134th birth anniversary of the greatest social reformer, architect of Indian Constitution, Dr. B.R. Ambedkar. Dr. B.R. Ambedkar Prachara Samiti have organized a mega free health camp from R.L. Jalapa Hospital and Research Center, Namaka, Kolar. Now I request our founder president, Savita N. Babu, to honor all the staffs and doctors who have made this camp a successful one. I request Babu to give away the bouquets to Dr. Karthik. ಹೆಲ್ತ್ ಕ್ಯಾಂಪ್ ಏನ್ ಮಾಡಿದೀವಿ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏನ್ ಮಾಡಿದೀವಿ, ಕೊನೆ ಹಂತಕ್ಕೆ ಬಂದು ಈಗ ಎಲ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಕ್ಕಂಥ ಸಮಯಕ್ಕೆ ಬಂದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಾಲಪ್ಪ ಆಸ್ಪತ್ರೆಯಿಂದ ಬಂದಂತ ಡಾಕ್ಟರ್ ಕಾರ್ತಿಕ್ ಸರ್ ಅವರಿಗೆ ತುಂಬಾ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ. ಹಾಗೆ ನಮಗೆ ಇದಕ್ಕೆಲ್ಲ ಮಾರ್ಗದರ್ಶನ ತೋರಿಸಿದಂಥ ಗಂಗರಾಜ್ರವರು ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸ್ತೀವಿ. ಮತ್ತು ಅವರ ಸಿಬ್ಬಂದಿ ಎಷ್ಟು ಜನ ಇದ್ದಾರೆ ಕೂಡ
ಎಲ್ರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ತಿಳಿಸಿ ಸಾರ್ವಜನಿಕರಿಗೆ ಇಷ್ಟೊಂದು ಅನುಕೂಲ ಮಾಡಿಕೊಟ್ಟಿದ್ದೀರಿ. ಈಗ ಏನು ನಾವು 108 ಜನಕ್ಕೆ ಆರೋಗ್ಯ ತಪಾಸಣಾ ಶಿಬಿರ, ರಕ್ತ ಪರೀಕ್ಷೆ ಮತ್ತು ECG ಮತ್ತು ಇನ್ನು ಹಲವಾರು ಪರೀಕ್ಷೆಗಳನ್ನು ಮಾಡಿದ್ದೀರಿ. ಇದೇ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಾವು ಏರಿಯಾ ಒಳಗಡೆ ಇವತ್ತು ಔಟ್ಡೋರ್ ಮಾಡಿದ್ದೀವಿ. ಇನ್ನು ಮುಂದೆ ಇಂಡೋರು ಮತ್ತು ಇನ್ನು ಹೆಚ್ಚಿನ ಚಿಕಿತ್ಸೆ ಏನೇನಿದೆ ಆ ಚಿಕಿತ್ಸೆಗಳನ್ನು ಕೂಡ ಹೆಚ್ಚುಗಟ್ಟಲೆ ಹೇಳ್ತೀವಿ. ನಾವು ಇವರಿಗೆ ಕ್ಯಾಂಪಲ್ಲಿ ಅರೇಂಜ್ಮೆಂಟ್ ಮಾಡಬೇಕು ಅಂತ ಎಲ್ಲ ಮೂಲಭೂತ ಸೌಲಭ್ಯಗಳು ನಾವು ಒದಗಿಸ್ಕೊಡ್ತೀವಿ. ಅವ್ರು ಕ್ಯಾಂಪ್ ನಡೆಸ್ಕೊಡ್ಬೇಕು. ಇನ್ನು ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿ ನಾನು ಅವ್ರಿಗೆ ಮನವಿಯನ್ನು ಮಾಡ್ತೀನಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಕೂಡ ಶ್ರಮವನ್ನು ಕೊಟ್ಟು ಬಂದಂಥ ನಮ್ಮ PML ನಿವೃತ್ತ ಕಾರ್ಖಾನೆಯ ಮುಖಂಡರುಗಳು ಆದಂಥ ಜಯಶೀಲಣ್ಣವರು, ಪ್ರತಾಪಣ್ಣವರು, ಹಾಗೆ ಹೃದಯ ರಾಜಣ್ಣನವರು, ಹಾಗೂ ನಮ್ಮ ಸ್ನೇಹಿತರಾದಂಥ ಶೇಖರಣ್ಣವರು, ಸಂಪತ್ತಣ್ಣವರು, ಉದಯ್ ಕುಮಾರ್ ಅವರು, ಮತ್ತು ರಾಜಶೇಖರಣ್ಣವರು, ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ PML ಸಂಘದ ರಮೇಶ್ ಅಣ್ಣವರು, ಆನಂದ್ ಅಣ್ಣವರು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದೀರಿ. ಹಾಗೆ ಶಕ್ತಿ ಕೇಂದ್ರ ಅಧ್ಯಕ್ಷರು, ಕನ್ನಡ ಶಕ್ತಿ ಕೇಂದ್ರ ಅಧ್ಯಕ್ಷರು ಇದ್ದಂಥ ಶೇಖರಪ್ಪನವರು, ರಜನೇಶ್ ಅಣ್ಣವರು, ನಮ್ಮ ಪ್ರಚಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಕರುಣಾಮೂರ್ತಿ ಅಣ್ಣವರು, ಹಾಗೆ ನಮ್ಮ ಮತ್ತೊಬ್ಬ ವೈಸ್ ಪ್ರೆಸಿಡೆಂಟ್ ಆದಂಥ ಅನ್ಬಳಗಣ್ಣರವರು, ಮತ್ತು ಹಿರಿಯ ಮುಖಂಡರು ನಮ್ಮ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರು ಆದಂಥ ವೆಂಕಟೇಶ್ ಮೂರ್ತಿ ಸರ್ ಅವರು, ಹಾಗೆ ನನ್ನ ಆತ್ಮೀಯ ಸ್ನೇಹಿತರು ಪ್ರಚಾರ ಸಮಿತಿ ಮುಖಂಡರು ಆದಂಥ ಮುರಳಿ, ಹಾಗೆ ರಾಜ್ಕುಮಾರ್, ಮತ್ತು ಶ್ರೀನಿವಾಸ್, ಕೃಷ್ಣನ್ ಎಲ್ಲರೂ ಕೂಡ ಸಹಕಾರದಿಂದ ಇವತ್ತು ನಾವು ಮೆಗಾ ಹೆಲ್ತ್ ಕ್ಯಾಂಪ್ ಅಂತ ನಾವು ಸಕ್ಸಸ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಏರಿಯಾ ಒಳಗಡೆ ಹೋಗಿ ಎಲ್ಲರಿಗೂ ಕೂಡ ರೀಚ್ ಆಗಲಿಲ್ಲ ಅಂತ ಗೊತ್ತಿದೆ. ನಾವು 500 ಜನವರೆಗೂ ಕಾಂಟ್ರಾಕ್ಟನ್ನು ಇಶ್ಯೂ ಮಾಡಿ ಬಂದಿದ್ದೀವಿ. ಆದರೆ 110 ನಾವು ರೀಚ್ ಮಾಡಿದ್ದೀವಿ. ಈ ಭಾಗದಲ್ಲಿ ಏನಂದರೆ PML ಕಾರ್ಖಾನೆ ಇರೋದ್ರಿಂದ ಅತಿ ಹೆಚ್ಚು ಮೆಡಿಕಲ್ ಸೆಂಟರ್ನ ಫಾಲೋ ಮಾಡ್ತಾರೆ. ಆದರೆ ಕೂಡ ನಾವು ಇದನ್ನು ಮಾಡಬೇಕು ಅಂತ ಹೇಳಿ ಅದನ್ನು ಈ ಕ್ಯಾಂಪನ್ನು ನಿರ್ವಹಣೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಏರಿಯಾ ಒಳಗಡೆ ದೊಡ್ಡ ಕ್ಯಾಂಪನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ನಿಮ್ಮ ಜಾಲಪ್ಪ ಸಂಸ್ಥೆಯಿಂದನೇ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಡಿ. ಎಲ್ಲರೂ ಕೂಡ ಒತ್ತಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ. ಜೈ ಕರ್ನಾಟಕ.